ಈಗ ನೋಡ್ರಿ ನಾನಿಲ್ಲಿ ಬಂಡೆ ತಿಕ್ಕಿದೆ ಕುತ್ಕೊಂಡು ಅಲ್ಲಿದ್ದು ಮುಸ್ರಿನ ಕಾಗಿ ತಿಂತಾವ ಅಂತೇಳಿ ಹಾಕಿದೆ ರೀ ನೋಡ್ರಿ ಕಾಗಿ ಬಂದು ತಿಂದು ಹೊಂಟವ್ರಿ ಅಲ್ಲಿ ಅದ್ರ ಅಷ್ಟು ಕಾಗಿ ಅಲ್ಲಿ ಜಮಾ ಆಗ್ಯದ ಮೊಸರಿ ಎಲ್ಲ ಫ್ರೈ ಮಾಡಿದ್ವಿ ಮೀನ ಮೀನು ಅದಕ್ಕೆ ಅಲ್ಲಿ ಇಟ್ಟೀನಿ ಮೀನದ್ದನ್ನ ಇಟ್ಟೇನೆ ಅನ್ನನ ಇಟ್ಟೇನೆ ಅಲ್ಲಿ ನೋಡ್ರಿ ಅದನ್ನ ತಗೊಂಡು ಆ ಕುಂಬಿ ಮೇಲೆ ಕುತ್ಕೊಂಡು ಎಷ್ಟು ಕಾಗಿ ಕೂಡಿ ತಿನ್ನಾತವ್ ಬಂದು ಬಳಗ ಎಲ್ಲರನ್ನ ಕರ್ಕೊಂಡು ತಿನ್ನಾತತ್ ಒಂದಕ್ಕಾಗಿ ನೋಡ್ರಲ್ಲ ಅದೇ ನೋಡಲ್ಲ ಎಷ್ಟು ಚಂದ ತಿನ್ನಾತ ನೋಡ್ರಿ ಅವು ಅದ ಎಲ್ಲ ಹಂಚ್ಕೊಂಡು ತಿಂತಾವ ನೋಡು ಅಲ್ಲಿ ಸಿಂಟ್ಯಾಕ್ಸ್ ಮೇಲೆ ಒಂದು ಕಾಯಿಗೆ ಹೋಗಿ ಇಟ್ಟತ್ರಿ ಅಲ್ಲಿ 3 ಕಾಯಿ ತಿನ್ನಾಯ್ತವ ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲೇ ಹೊಡ್ಯಾಗತ್ತಮ್ಮ ನಾವು ಅಂದೆ ಚಲೋ ಅಳಗಾಡಿಸ್ಬೇಕು ಅವನು ಅದನ್ನು ಅಳಗಾಡ್ಸಿ ಓದಿದ್ರೆ ಆಗದಲ್ಲ ಬಿಡು ಮತ್ತು ನೀರಕ್ಕೆ ನೀನು ಅದ್ರೊಳಗೆ ಅದು ಆದಂಗೆ ಹಾಂ ಮಮ್ಮಿ ಇವತ್ತು ನಾಷ್ಟಕ್ಕೆ ಏನು ಮಾಡತ್ತಿ ಅವಲಕ್ಕಿ ಮಾಡಿ ಸೋಸಿಟ್ಟೇನ ಮಮ್ಮಿ ಏನು ಸೋಸಿಟ್ಟಿದೆ ಚಾ ಏನು ಸೋಸಾಕ ಅಲ್ಲ ಮಮ್ಮಿ ಅವಲಕ್ಕಿ ಅದ್ರೊಳಗೆ ಹುಳ ಪಳ ಇರ್ತಾವಲ್ಲ ಅದಕ್ಕೆ ಚಪ್ಪರ್ಸಿ ಅನ್ಬೇಕು ನೋಡಿಟ್ಟೇನು ಮಮ್ಮಿ ಇವತ್ತು ನೀನು ಹಂಗ ಮಾಡ್ತಿಲ್ಲ ಮೆತ್ತಗೆ ಮಾಡಿ ಮಮ್ಮಿ ನನಗೆ ಡಬ್ರಿ ಒಳಗೆ ಕೊಡು ಮಮ್ಮಿ ನಾ ಬಟ್ಟಲ್ದಾಗ ಒಳ್ಳೆ ಡಬ್ರ್ಯಾಗ ಕೊಡು ಮಾಡಿರ್ತಿರಲ್ಲ ಅದ್ರೊಳಗೆ ಕೊಡು ಅಂದ್ರೆ ನಮ್ಮ ಬಲ ಮಜಾ ಆಗ್ತೈತಿ ಮಮ್ಮಿ ಕೊಡು ಮಮ್ಮಿ ಹಾಂ ಮಮ್ಮಿ ಇದು ತೊಳೆದ್ಯಾ ಮಮ್ಮಿ ಹಾಂ ನಾನು ಒಳಗಿನ ಕಸ ಹೊಡೆದು ನೆಲ ಬರ್ಸಿಟ್ಟಿದ್ದೆ ಪಪ್ಪ ಅವ್ರು ಯಾರಿಗೆ ಕರ್ಕೊಂಡು ಬಂದ್ರೆ ಅದು ಇದು ಮಾಡತ್ರಿ ಅದು ಬಾಕ್ಸ್ ಸೆಟ್ ಮಾಡತ್ ಹಾಂ ಅರ್ಬಿ ಎಲ್ಲ ಮನೆಗೆ ಹಾಕಿದೆ ಹೀರಾಮ್ ನೋಡಿ ಟುಂಟುನ್ ಮೌಸ್ಯಾಗ ಹೀರಾಮ ಓಯ್ ಬಾಂದ್ರಾಯ छोड़गाव ಮಮ್ಮಿ ನಿನಗೆ ನಳ ಬಂದ್ರೆ ಏನಕ್ಕೈತಿ ಜಾತ್ರೆ ಆದಂಗೆ ಅಲ್ಲಿ ನಿನಗೆ ಹಂಗೆ ಅದು ಇದು ಮಾಡ್ತಿ ಇದು ಮಾಡ್ತಿ ಈಗ 3 ಮಂದಿ ಸೇರಿ ಗಿಡಕ್ಕೆ ನೀರು ಹಾಕ್ತೀರಿ ನೀವು ಹೌದೌದು ಇಲ್ಲೆಲ್ಲ ತಣ್ಣಗೆ ಆಕೈತಿ सोनू तुझी अम्मी होना की अब्बा होना माँ सोनू अम्मी होना की अब्बा होना ಏನನ್ನ ಕಾಗಿ ನೋಡಿ ನೀರು ಕುಡಿಯಾಕ ಬಂದೈತಿ ಯಾ ಹಾರಿ ಹೊತ್ತು ನಡಿಯೋದು ಏನು ಬಾಕ್ಸ್ ರೆಡಿ ಆಗೈತ್ರಿ ಫಿಟ್ಟಿಂಗ್ ಮಾಡ್ತಾ ಇತ್ತಿದ್ರೆ ಬಾಕ್ಸ್ ರೆಡಿ ಆಗೈತಿ ಫಿಟ್ಟಿಂಗ್ ಮಾಡ್ರೋ ಬಂದಾರೆ ಅಲ್ಲಿ ಫಿಟ್ಟಿಂಗ್ ಮಾಡ್ಸೋದೇನ್ರಿ ಆ ಗಾಡಿಗೆ ಶಿಮ್ಮ ನೋಡ್ರಿ ತಮ್ಮನಾಗ ತಲೆ ಬಚ್ಚಾಗತ್ತ ಶಿಮ್ಮ ತಲೆ ಬಾಜಿ ಗೊತ್ತಿ ಅಲ್ಲ ನೀವು ಒಟ್ಟು ನಾಳೆ ಬಂದು ದಿನ ತಲೆ ಎರ್ಕೊಳ್ಳೋದನ್ನ ಹಾಂ ನೆಗಡಾಕತ್ತೆ ದಿನ ಎರ್ಕೋಬಾರ್ದು ಈ ಮದುವೆ ನಿನ್ನೆ ಎರ್ಕೊಂಡಿರಿ ಮತ್ತು ಇವತ್ತು ಎರ್ಕೊಳ್ಳೋದು ಮತ್ತು ನಾಳೆ ಎರ್ಕೋರಿ ಈಗ ನೋಡ್ರಪ್ಪ ಶಿಮ್ಮ ನಮ್ಮ ಕನ್ನಡಿ ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಇಲ್ಲಿ ಫಿಕ್ಸ್ ಆದ್ವಿ 2 ಯಾಕಂದ್ರೆ ಅಲ್ಲಿದ್ವಾ ಅವು ಅದಲ್ಲಿ ಬಾಕ್ಸ್ ಕುಂದಿರ್ಸಿದ್ವಲ್ಲ ಅದು ಹಂಗಾಗಿ ಇಲ್ಲಿ 2 ಫಿಕ್ಸ್ ಆದ್ವಿ ಈಗ ಕರೆಕ್ಟ್ ಆತಲ್ಲ ಚಲೋ ಆತ ಅಲ್ಲಿ ಹಾಂ ಉಣ್ಣು ನೀನು ಮತ್ತೇನು ಸ್ಪೆಷಲ್ ಇವತ್ತೆ ಸ್ಪೆಷಲ್ ನಾವು ನೋಡ್ರಿ ಯಾವಾಗ 1 ವರ್ಷ ಆಗ್ಬಂತೇನು ಸನ್ಯಾಕ ಮನೆ ಚಪಾತಿನ ಮಾಡಿಲ್ಲ ನಾವು ಹೌದು ನನಗೆ ಯಾವಾಗ ಮೂಲವಾದಿ ಆಗಿತ್ತೆ ಆವಾಗಲಿಂತ್ರ ಚಪಾತಿ ಮೂಲ ಸೇರ್ಬಿಟ್ಟಿದ್ದು ಹೌದಲ್ಲ ಒಟ್ಟು ನಾವು ಗೋಧಿ ಹಿಟ್ಟು ಮನೆಗೆ ತಂದಿಲ್ಲ ಮಾಡಿದ್ದೇನೆ ಇಲ್ಲ ನಾವು ಚಪಾತಿ ಇವಾಗ ಏನೋ ನಮ್ಮ ಸಾನಿಯ ಭಾಳ ಇಷ್ಟಪಡೋ ಚಪಾತಿ ಮಾಡಿ ಮಮ್ಮಿ ಅಂತ ಹೇಳಿ ಹೌದು ಸಾನಿಯಾ ಇವತ್ತು ಆಯ್ಕೆ ಸಂಬಂಧ ಚಪಾತಿ ಮತ್ತು ಎಗ್ ಬುರ್ಜಿ ಮಾಡಕತ್ತೀನಿ ಚಪಾತಿ ಎಗ್ ಬುರ್ಜಿ ಉಳ್ಳಾಗಡ್ಡಿ ಪಲ್ಯ ನೋಡು ಸಾನಿಯಾ ಅಂದಿದ್ದ ಉಳ್ಳಾಗಡ್ಡಿ ಪಲ್ಯ ನೀ ಮಾಡಾಕತ್ತಿದ್ದ ಎಗ್ ಬುರ್ಜಿ ಉಳ್ಳಾಗಡ್ಡಿ ಪಲ್ಯದೊಳಗೆ 2 ತತ್ತಿ ಹೊಡೆದು ಹಾಕ್ಬಿಟ್ರೆ ಎಗ್ ಬುರ್ಜಿ ಆಗ್ಬಿಡ್ತದ ಹೌದು ಮಾಡಾಕೂ ಇಜ್ಜಿ ತಿನ್ನಾಕು ಭಾರಿ ಟೇಸ್ಟಿ ಆಗ್ತೈತ್ರಿ ಹೆಲ್ದಿ ಹೌದ್ರಿ ಅದ್ರಾಗ ಚಂದ ಐತಿ ಸ್ವಲ್ಪ ಕಾವಿನ ತಿನ್ಬೇಕ್ರಿ ಮಕ್ಕಳು ಹೌದಲ್ರಿ
ಉನ್ಲಿ ಆರಾಮಿರಲಿ. ಅವ್ರು ಆರಾಮಿದ್ರೆ ನಾವು ಆರಾಮಿದ್ದಂಗೆ. ಇಲ್ಲಿ ನೋಡ್ರಿ, ಈಗ ನಾನು ಒಂದು 2-3 ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಕೊಂಡಿದ್ದೆ ರೀ. ಎಣ್ಣೆ ಕಾಯಕ್ಕಿಟ್ಟು ಈಗ ಎಣ್ಣೆ ಹಾಕಿದ್ದೆ ರೀ. ಎಣ್ಣೆ ಹಾಕಿದ್ಮೇಲೆ ಉಳ್ಳಾಗಡ್ಡಿ ಫ್ರೈ ಆದವು. ಅದಾದ್ಮೇಲೆ ನೆಕ್ಸ್ಟ್ ಒಂದು ಸಣ್ಣ ಟೊಮೆಟೊ ಹಣ್ಣು ತೊಗೊಂಡು ಅದನ್ನು ಕಟ್ ಮಾಡಿ ಹಾಕಿನ್ರಿ. ಈಗ ಅದು ಸ್ವಲ್ಪ ಮೆತ್ತಗಾಗಲ್ಲ ರೀ ಎಣ್ಣೆ ಒಳಗೆ, ಅಂದ್ರೆ ಟೇಸ್ಟ್ ಭಾಳ ಆಗ್ತದೆ ರೀ. ಇದಕ್ಕೆ ನಾವು ಕಾರಿಜನ ಅಂತೀರಿ, ಎಗ್ ಬುರ್ಜಿನ ಅಂತಾರೆ. ಇದಕ್ಕೆ ನಾವು ಜಾಸ್ತಿ ಹೇಳ್ಬೇಕಂತ ಹೇಳಿದ್ರೆ ಕಾರಿಜನ ಅಂತೀರಿ ನಾವು ಈ ಸೈಡ. ಇದಕ್ಕೆಲ್ಲ ಮಸ್ತ್ ಆಕತ್ರಿ. ಚಪಾತಿ ಒಳಗಂತೂ ಕಾಂಬಿನೇಷನ್ ಸೂಪರ್ ಆಕತ್ರಿ. ಹಾಗಾಗಿ ನಾವು ಚಪಾತಿ ಒಳಗೆ ಮಾಡ್ತಿದ್ವಿ ರೀ ಯಾವಾಗಾರ ಈ ಥರ. ಅಂದ್ರೆ ನಾವೀಗ ಯಾವಾಗ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆತ ಚಪಾತಿನ ಮಾಡಿದ್ದಿಲ್ಲ ರೀ ಮನೆ ಒಳಗೆ. ಇವತ್ತು ಮಾಡಾಕತ್ತೀನಿ ರೀ. ಅದಕ್ಕೆ ಸ್ವಲ್ಪ ಮಕ್ಳಿಗೆ ಮಾಡಿಕೊಟ್ರೆ ತಿಂತಾರ ಅಂಥೇಳಿ ಮಾಡಾಕತ್ತೀನಿ ರೀ. ಈಗ ನೋಡ್ರಿ ಅರ್ಶಿನ ಪುಡಿ ಹಾಕೊಂಡು ತತ್ತಿ ಪಲ್ಯ ಚಪಾತಿ ಮತ್ತೆ ತತ್ತಿ ಪಲ್ಯ ಮಾಡಿದ್ರ ನನಗೆ ಅವಾಗ ತಿಂದಂಗ ಆಗ್ಬಿಟ್ಟಿತ್ತು. ಪಾಪ ಕರಿದ್ರೆ ನನಗೆ ಅವಾಗ ಊಟ ಮಾಡಿ ಬಂದಿದ್ದೆ. ಆಯ್ತು. ಚಲೋ ಕಾಣಕತ್ತಿದ್ದೆ. ಈಗ ಅರ್ಶಿನ ಪುಡಿ ಹಾಕಾಕತ್ತೀನಿ ರೀ. ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋಣ್ರಿ. ಇನ್ನು ನೋಡ್ರಿ ಅರ್ಶಿನ ಪುಡಿ, ಉಪ್ಪು, ಖಾರ ಮತ್ತು ಸ್ವಲ್ಪ ಚಿಕನ್ ಮಸಾಲ, ಧನಿಯಾ ಪೌಡ್ರ್, ಗರಂ ಮಸಾಲ ಎಲ್ಲ ಹಾಕಿ ಅದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಒಂದು ಹನಿ ನೀರು ಹಾಕೇನ್ರಿ. ಉಪ್ಪು ಕರಗೋ ಇಷ್ಟು ನೀರು ಹಾಕ್ಯಬೇಕ್ರಿ. ಇದು ಕುದಿಯೋ ಮುಂದನ ತತ್ತಿ ಹೊಡೆದು ಹಾಕಿ ಇದನ್ನು ಗರ ತಿರುಗಿಸ್ಬೇಕ್ರಿ. ನೋಡ್ರಿ ಇವಾಗ ತತ್ತಿ ಕಾಯಿ ರೆಡಿ ಆತ್ರಿ. ಈ ಥರ ತತ್ತಿ ಹಾಕಿ ಪೂರ ಕಾಯಾಡ್ಬಿಟ್ಟಿಪ್ಪ ಅಂತ ಹೇಳಿದ್ರೆ ಮಸ್ತಾಗಿ ಕುದೀತೈತ್ರಿ. ಆಮೇಲೆ ಟೇಸ್ಟನ್ನ ಸೂಪರ್ ಹಾಕದ್ರಿ. ಇದೊಂದು 5 ನಿಮಿಷ ಕುದಿಸ್ಕೊಂಡು ಬಂದು ಈಗ ನೋಡ್ರಿ ತತ್ತಿ ಕಾರಿ ರೆಡಿ ಆತ್ರಿ. ಆಮೇಲೆ ನಾನು ಚಪಾತಿ ಹಿಟ್ಟನ್ನು ಇಟ್ಟಿದ್ನಲ್ಲ ರೀ. ಈಗ ಅವನ್ನ ಈ ಥರ ಹುಳಿ ಮಾಡ್ಕೊಂಡು ಇಟ್ಕೊಂಡೇರಿ. ನಾನು ಹುಳಿ ಮಾಡ್ಕೊಂಡು ಇಟ್ಕೊಂಡು ಈಗ ಲಟ್ಟಿಸ್ತೀನಿ ರೀ ಅವನ್ನ. ನೋಡ್ರಿ ನಾವು ಲಟ್ಟಿಸೋಕೆ ಇದನ್ನು ಜೋಳದ ಹಿಟ್ಟ ತೊಗೊತೀವಿ ರೀ. ಇದನ್ನು ಜೋಳದ ಹಿಟ್ಟು ಹಾಕಿ ಲಟ್ಟಿಸ್ತೀವಿ ನಾವು. ಯಾಕಂದ್ರೆ ಅವು ಏನು ಒಟ್ಟು ಟೇಸ್ಟ್ ಆಗ್ತದಂತ್ರಿಪ್ಪ. ಅಮ್ಮ ನಮಗೆ ಕಲಿಸಿದ್ರಿ. ನಾವೆಲ್ಲ ನಮ್ಮ ಊರಾಗಲ್ಲಿ ಚಪಾತಿ ಮಾಡಿದ್ರೆ ಗೋಧಿ ಹಿಟ್ಟಿನ ಚಪಾತಿ ಮಾಡಿದ್ರೆ ಗೋಧಿ ಹಿಟ್ಟು ಹಚ್ಚಿ ನಾವು ಲಟ್ಟಿಸ್ತಿದ್ವಿ ರೀ. ಇದು ಇಲ್ಲಿ ನಮ್ಮಮ್ಮ ಹೇಳಿದ್ರಲ್ರಿ, ಅದ್ರ ಟೇಸ್ಟ್ ಸೂಪರ್ ಬರ್ತಾವೆ ರೀ. ಜೋಳದ ಹಿಟ್ಟು ಹಾಕಿ ನಾವು ಲಟ್ಟಿಸಿದ್ವಿಪ್ಪ ಅಂದ್ರೆ ಹೊತ್ತಂಗಿಲ್ಲ, ಏನಿಲ್ಲ ರೀ, ಚಲೋ ಆಕಾವು. ಈಗೇನ ಲಟ್ಟಿಸನ್ರಿ. ಈಗ ನೋಡ್ರಿ ಚಪಾತಿ ಉಳ್ಳಿನ ಅಷ್ಟು ನಾನು ಇದೇ ಸೈಜ ಲಟ್ಟಿಸ್ಕೊಂಡು ಇಟ್ಕೊಂತೀರಿ ನಾನು. ಈಗ ಇದಕ್ಕೆ ಒಳಗೆ ಸ್ವಲ್ಪ ಎಣ್ಣೆ ಹಚ್ತೀನಿ ರೀ. ಆಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ತೀನಿ ರೀ. ಇದ್ರೊಳಗೆ ಈ ಥರ ಒಂದೊಂದು ಮಡ್ಚ್ಕೊಂಡು ಇಟ್ಕೊಂಡ್ಬಿಡ್ತೀನಿ ರೀ. ಅಷ್ಟನ್ನು ಈ ಥರ ಮಾಡಿದ್ವಿಪ್ಪ ಅಂದ್ರೆ ಚಪಾತಿ ಉಬ್ಬುತ್ತವ್ರಿ, ಮೆತ್ತಗೆ ಹಾಕವ್ರಿ. ನೋಡಿ ಅಷ್ಟಕ್ಕೂ ಇದೇ ಥರ ಮಾಡ್ಕೊಂಡು ಇಟ್ಕೊತೀನಿ ರೀ. ಇವ ನೋಡ್ರಿಪ್ಪ ಬಿಸಿ ಬಿಸಿ ಚಪಾತಿ ರೆಡಿ ಆದವ್ರಿ. ಚಪಾತಿ ನೋಡ್ರಿ ಎಷ್ಟು ಸ್ಮೂತ್ ಆಗ್ಯಾವ್ರಿ. ಹಿಂಗೆ ಹಾಕೋರಿ. ಅವು ಮೂಲಿ ಮೇಲೆ ಚಪಾತಿ ಮಾಡಿದ್ವಿ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ವಿ ಅಂದ್ರೆ ಮಸ್ತ್ ಆಕತ್ ನೋಡ್ರಿ. ಸಾನಿಯಾ ಹೆಂಗೆ ಐತೆ ಖಾರಿಜ ಚಪಾತಿ ನಿಮ್ಮ ಫೇವ್ರೇಟ್? ಹಾಂ, ಖುಷಿ ಆತ? ಚಪಾತಿ ಮಾಡಿ ನಿನ್ನಿಲಿಂತ್ರ ಚಾಲೂ ಮಾಡಿದ್ದೆ. ಹ್ಞೂ ಈಗ ಒಲೆ ಆಮೇಲೆ ಮಾಡ್ತಿರ್ತಾವ ನೀವು ಮಾಡಿರಿ. ಅಲ್ಲಿ ಶಾನೆ ಚಪಾತಿ ತಿಂತಿ? ರೋಲ್ ಮಾಡಿಕೊಡ್ತೀನಿ. ಅದ್ರೊಳಗೆ ಕಾರೇಜ್ ಹಚ್ಚಿ. ಹಾಂ, ಬಾಯಿಲ್ಲ ತಗೋ ಅಲ್ಲಿ ಶಾನ್ ತಿನ್ನು. ಶಿಮ್ಮ ಏನು ಶಾಪಿಂಗ್ ಹೋಗಿ ಬಂದ್ರೆ? ಮಮ್ಮಿಯರು ಇನ್ನೂ ಬಂದಿಲ್ಲನ? ಹೌದಾ? ಏನು ಮೂಗ್ಬಟ್ಟು ಹೊಸ ತೊಗೊಂಡು? ಮಸ್ತ್ ಆಗೈತು, ಸೂಪರ್ ಆಗೈತಿ. ಸೋನಾ ಹಾಯ್ ಬೋಲ್ ಮಾ ಸಬ್ ಜನ ಕಬ್ಬಿ ಪಪ್ಪಿದೇನ ಪಪ್ಪಿದೆ. सोनू बहुत शाने हुई कि नहीं माँ? बहुत शाने हुई ना? सोनू कौन है? कहाँ है सोनू? हैं? सोनू कहाँ है? सोनू। तेरा नाम क्या है? सोनू। खा माँ, मुँह खा माँ, दीदी कलर देख। ಚಾಚಿ ಹೆಂಗೈತ್ರಿ ಕುದುರಿ? ಕುದುರೆ ಮಸ್ತ್ ಐತಲ್ಲ ಛತ್ರಿಕಿ ಕುದುರೆ. ಯಮ್ನೂರಪ್ಪನ ಕುದುರೆ ನೋಡಿ ಚಾಚಿ. ನಿಮ್ಮ ಮನೆ ದೇವ್ರ ಯಮ್ನೂರಲ್ಲ, ಈಗ ಅದಮ್ಮ ಹೊಸ ಮನೆ ಮಾಡ್ಸೇನಿ. ಮಸ್ತ್ ಐತಿ ನೋಡು. ಎಷ್ಟು ತೊಲೆ ಐತೆ ಸರ್? ತಡಿ ಕ್ಲಿಯರ್ ಆಗಿ ಬರೋವಲ್ದಲ್ಲ. ಹಿಂದೆ ಕ್ಯಾಮ್ರಾ ಓಡಿಸ್ಬೇಕು ನೀನು. ಹೌದನ? ಹಾಂ ಬಂದು ತಗೋ, ಕರೆಕ್ಟಾಗಿ ಬಂದೈತಿ. ನೀನು ಕರೆಕ್ಟಾಗಿ ಬರತ್ತಿ ನೋಡು. ಇದು ಬರ್ಬೇಕು ಕರೆಕ್ಟ್. ಬಂದೈತಿ ಕರೆಕ್ಟಾಗಿ ಬಂದೈತಿ. ಮಸ್ತ್ ಐತಿ ನೋಡು, ಬಾರಿ ಐತಿ. ಇದು ಐತಿ ನೋಡ್ರಿ ಅದ್ರೊಳಗೆ ಬೆಳ್ಳಿ ದೀಪ.
ಹೌದಾನಪ್ಪ ಅದ ನೋಡಿದ್ರ ಗೊತ್ತಾಕತ್ವ ಪೂರ ಬೆಳೆ ನೋಡಿ ಹಚ್ಚಿದ್. ಮಸ್ತ್ ಮಿಂಚಾಗತ್ತೈತೆ. ಇವು ಇವು ಚಿರಾಕನ್ಮ ಗ್ಯಾರಿ ಅರ್ವ 11 ಅದಾವನ. ಮಸ್ತ್ ಅದ್ ಬಿಡುವ. ಗ್ಯಾರಿ ನಾನ ಎಮ್ನೂರ್ ನಾನ ಎಲ್ಲ ಚಲೋ ಮಾಡಿ ಅಭಿಷೇಕ್ ಮಾಡಿಸ್ಕೊಂಬರ್ಬೇಕು ಚಚ್ಚಿ ಇದನ್ನ ಹೋಗಿ. ಹೌದಾ? ಓಪನಿಂಗ್ ದಿನ ಮಾಡಿಸ್ಬೇಕನ? ಎಲ್ಲ 22ನೇ ತಾರೀಕಿಗೆ ಗ್ಯಾರಿ ಮಾಡೋದಿನ. ಚಂದ ನೋಡೋಣ ಸನಿ ಮಸ್ತ್ ಅದಾವ. ನನಗಿದು ಭಾಳ ಇಷ್ಟ ಆಯ್ತು. ಕುದುರೆ ಛತ್ರಕ್ಕೆ ಚಂದ ಐತಲ್ಲ ರೀ. ಭಾರಿ ಆಯ್ತು ನೋಡು. ಸೂಪರ್ ಅದ. ಸೋನು ಕೈಸಾ ಮಿ ಸೂಪರ್. ಹಾಂ 11 ಅದಾವ. ಕ್ಯಾರಿಯರ್ 11. ಎಷ್ಟು ತೊಲಿ ಅದನ್ನ ಸರ್ ನೀವು? 15 ತೊಲಿ ಚಾಚಿ. ಹೌದಾ? ಇದೆಲ್ಲ ಕೂಡ್ಸಿ ಎಲ್ಲ ಸೇರಿ ನೋಡುವ. ಹೊಸ ಮನೆ ತಗೋಬೇಕಲ್ಲ ಈಗ ಹೊಸದೇನ ತೊಗೊಳಕ ಅಂತಂದು ಹೇಳಿದ್ರ ಅವ್ರು. ಹೊಸ ಮನೆ ಆದಾಗೆಲ್ಲ ಗಂಡ್ ಮಕ್ಳ ಮದ್ವೆ ತಗೋಬೇಕು. ಚಲೋ ಆತ್ ನೋಡ ಸರ್ ಈಗ ನೀ ತಗೊಂಡದ್ದು. ಹೌದಿಲ್ಲ ಸೋನು ತೇರ್ಮ ದೋಸ್ತನ ಮತ್ ಬೆಳ್ಳಿ ಖರೀದಿ ಮಾಡಿದ್ರಿ ಮತ್ತೆ ಸೀರೆ ಖರೀದಿ ಮಾಡ್ಕೊಂಬಂದ ಮತ್ತೆ ಇವ್ರಿಗೆ ಚಾಚಿ ನಮ್ಮ ನಾದಿನಿಗಳಿಗೆ. ಆಮೇಲೆ ಇವ್ರಿಗೆ ಉಪ್ಪುಗ ನಜ್ಮಾಪರ್ಗ. ಹೌದನ? ನಜ್ಮಾಪರ್ಗ ಜಯರಾಗ ನಮ್ಮ 5 ಜನ ನಾದಿನಿಗಳಿಗೆ. ನೀನ್ ತೊಗೊಂಬಂದಿವು ಎಷ್ಟು? 10 ಸೀರೆ ತೊಗೊಂಬಂದೆ. ನಿನ್ನೇನ ಈ ಜಂಪರ್ ಪೀಸ್ ಕಟ್ಟಿ 5 ಮಂದಿ ಅದಾರಲ್ಲ. 5 ಮಂದಿ ನಾದಿನಿಗಳು ನನಗೆ. ಆಮೇಲೆ 3 ಮಂದಿ ಅಕ್ಕ ತಂಗಿರ್ಗಳು, ಆಮೇಲೆ ಪುಪ್ಪು ಒಬ್ರು. ಹೌದಲ್ಲ? ಚಂದ ನೋಡಣ ಸರ್ ನೀವು. ಇದು ಚಂದ ಐತೆ ನೋಡಿ. ಇದು ಸೂಪರ್ ಐತಿ. ಇದು ಚಂದ ಐತಿ. ಡಿಸ್ಟೆಂಪರ್ ಕಲರ್ 2 ಅದಲ್ಲ ಸರ್ ನಂತವು. ಡಿಸೈನ್ ಚೇಂಜ್ ಅದು ಚಂದ ಐತಿ. ಅಲ್ಲಿ ಕಲರ್ ಗೊತ್ತಾಗಲಿಲ್ಲ ಬಿಡ್ರಿ. ಅವಸರದ ಗೊತ್ತಾಗಿಲ್ಲ ಬಿಡವು. ತೆಗೆದುಬಿಟ್ಟಿರ್ತಾರೆ ಭಾಳ ಅಷ್ಟೇ. ಅಮ್ಮ ಹೇಳಕತ್ತವಲ್ಲ, ಸೋನು ಹೇಳಕತ್ತವಡ ಕೋಸ ಅಚ್ಚಾಯಮ್ಮ. ಓ ಅಚ್ಚಾಯಿ. ಜರ ನೀ ಅದನ್ನ ತಗೊಂಡು ನಿನ್ನ ಮಗಳ ಆರ್ಸ ಹೊಡ್. ಓ ಅಚ್ಚಾಯಿ ಅಂತ. ನೋಡೋಣ ಸರ್ ಎಷ್ಟು ಮಸ್ತ್ ಅದಾವು. ಹುಚ್ಚಿದ್ದು ಡಿಸೈನ್ ದಡಿ ಮಸ್ತ್ ಅದ ನೋಡಿ. ದೊಡ್ಡ ದಡಿ ಇದ ಶರಗಲ್ಲ ಇಲ್ಲ ಐತಲ್ ಮ್ಯಾಲ. ಸಾಡಿ ಸೇಮ್ ನಮ್ಮ ಅತ್ತಿಯರ್ ಸಚಿನಿಂದ ಎಂಗೇಜ್ಮೆಂಟಿಗೆ ಕೊಟ್ಟಾರ. ಕಲರ್ ಇದಿಲ್ಲ. ಹೌದಲ್ಲ? ಕ್ವಾಲಿಟಿ ಆದ್ರ ಕಲರ್ ಇಂಥದಲ್ಲನ. ನಿನಗೆ ಈ ಕಲರ್ ಇಷ್ಟನ? ಮಸ್ತ್ ಐತ್ ನೋಡಿ. ಅದು ಜಂಪರನ್ನ ಅಂತ ಜಂಪರ.